ವಿಜಯಪುರ ಜಿಲ್ಲೆಯ ವುಮನ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಿನಾಂಕ 20/5/2022ರಂದು ಒಂದು ಕಂಪ್ಲೇಂಟನ್ನು ಚೈಲ್ಡ್ ಲೈನ್ಸ್ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಬ್ಬಳು ನರ್ಸ್ ಜಯಮಾಲಾ ಎನ್ನುವಂತಹ ಮಹಿಳೆ ಈ ಅನಧಿಕೃತವಾಗಿ ಸಣ್ಣ ಸಣ್ಣ ಮಕ್ಕಳನ್ನು ಸಾಕುವಂಥದ್ದು ಮತ್ತು ಬೇರೆಯವರಿಗೆ ನೀಡಿರುವಂತಹ ವಿಚಾರದ ಬಗ್ಗೆ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಈ ಮಹಿಳೆಯ ಬಗ್ಗೆ ವಿಚಾರ ಮಾಡಲಾಗಿ ಈಕೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜಗಜೀವಣಗಿ ಅನ್ನುವಂತಹ ಒಂದು ಇಂಡಿ ತಾಲೂಕಿನ ಚಡ್ಚಣ ತಾಲೂಕಿನ ಪ್ರದೇಶದಲ್ಲಿ ಅವರು ನರ್ಸ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವರು ಈ ತಂದೆ ತಾಯಿಗಳಿಲ್ಲದಂತಹ ಮತ್ತು ವಾರಸುದಾರರಿಲ್ಲದಂತಹ ಮಕ್ಕಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅವಶ್ಯಕ ಇದ್ದಂತಹ ಜನರಿಗೆ ಅವರು ಕೊಡ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಪ್ರಸಕ್ತ ಒಂದು 3 ವರ್ಷದ ಮಗು ಮತ್ತು ಒಂದು 11 ತಿಂಗಳಿನ ಮಗುವನ್ನು ಅವರು ಮತ್ತೊಬ್ಬ ಮಹಿಳೆ ಶಾಂತಮ್ಮ ಅನ್ನುವರ ಬಳಿ ಬಿಟ್ಟು ಸಾಕ್ತಾ ಇದ್ರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. There have been several reports of child trafficking at Gumatanagiri in Vijayapura district. A nurse at Government Primary Healthcare Center is suspected to have information about 5 missing children, according to reports. A case has been registered and investigation is underway. ಮಕ್ಕಳು ಸಿಕ್ಕವ್ರಿ. ಅಂದ್ರೆ ಇನ್ನೂ ಒಂದು ಮಗು ಸೋಲಾಪುರದಾಗ ಐತಿ ಅವ್ರು ಜೋಪಾನ ಮಾಡಕತ್ತಾರ ಅನ್ನೋಂಥ ಮಾಹಿತಿ ಐತಿ. ಆಮೇಲೆ ಅದನ್ನು ಮಾಹಿತಿ ಕೂಡ ನಾವು ಪೊಲೀಸ್ ಇಲಾಖೆಗೆ ಕೊಟ್ಟಿವಿ. ಈಗ 4 ಮಕ್ಕಳನ್ನು ರಕ್ಷಣೆ ಮಾಡಿದ್ವಿ. ಮಾರಾಟ ಮಾಡ್ಯಾರೋ ಎಲ್ಲಿಂದ ತಂದಾರೋ ಅದ್ರ ಬಗ್ಗೆ ಅದು ಅವರೇ ಪೊಲೀಸ್ ಇಲಾಖೆಯವರೇ ತನಿಖೆ ಮಾಡಿದ್ರೆ ವಿಷಯ ಹೊರಗೆ ಬರ್ತೈತಿ. ಅದರ ಯಾರು ತಾಯಿ ತಂದೆ ಸತ್ತಿರುವಂಥ ಮಕ್ಕಳು, ಆಮೇಲೆ ಅವ್ರಿಗೆ ಯಾರೂ ಇಲ್ಲ, ಅದಕ್ಕೆ ಮನುಷ್ಯತ್ವ ಇಟ್ಕೊಂಡು ನಾವು ಅದನ್ನು ಸಾಕಕ್ಕೆ ಕೊಟ್ಟೀನಿ ಅಂತ ತಿಳ್ಕೊಂಡು ಯಾರು ಕೊಟ್ಟಿದ್ರು ಅವ್ರು ಅದನ್ನು ಹೇಳಾಕತ್ತಾರೆ. ಅದಕ್ಕೆ 2 ಮಕ್ಕಳನ್ನು ತಮ್ಮ ಮನೆಯೊಳಗನ ಅವ್ರು ಸಾಕಿದ್ರು. ಆಮೇಲೆ 2 ಮಕ್ಕಳನ್ನು ಅದೇ ಪಕ್ಕದ ಓಣಿ ಒಳಗೆ ಒಬ್ಬ ಹೆಣ್ಮಗಳಿಗೆ ಇನ್ನೊಂದು ಪಕ್ಕದ ಓಣಿ ಒಳಗೂ ಒಂದು ಮಗುನ ಕೊಟ್ಟಿದ್ರು. ಒಟ್ಟು 3 ಹೆಣ್ಮಕ್ಳು 1 ಗಂಡು ಮಗು. ಒಂದು 4 ವರ್ಷದ ಹುಡುಗ, ಆಮೇಲೆ ಒಂದು 11 ತಿಂಗಳದ ಹೆಣ್ಮಗು, ಒಂದು 3 ವರ್ಷದ ಹೆಣ್ಮಗು. ಇಲ್ಲಿ ತಂದಾರ ಅನ್ನೋದನ್ನ ಹೇಳ್ತಾ ಇಲ್ಲ. ತಾಯಿ ತಂದೆ ಇಬ್ಬರು ಸತ್ತಿದ್ರು. ಆಮೇಲೆ ಅವ್ರಿಗೆ ಮಕ್ಕಳು ಬೇಕಾಗಿರಲಿಲ್ಲ. ಅದಕ್ಕೆ ಎಲ್ಲೋ ಕೊಡೋದು ಬೇಡ, ಮಗುನ ಸಾಯಿ ಹೊಡಿತಿದ್ರು. ಅದ್ರ ಸಲುವಾಗಿ ಮಗುನ ತೊಗೊಂಡು ಬಂದು ಜೋಪಾನ ಮಾಡೀವಿ ಅಂತ ಮಕ್ಕಳನ್ನ ಕಾಪಾಡೀವಿ ಅಂತ ಹೇಳ್ತಾರೆ. ಇವೆಲ್ಲ ತಾಯಿ ಮತ್ತು ಪೋಷಕರಿಂದ ತಿರಸ್ಕಾರವಾದ ಮಕ್ಕಳು ಅಂತ ಹೇಳ್ತೀರಿ? ಅಲ್ಲ, ಅವ್ರು ಹೇಳೋ ಪ್ರಕಾರ ತಿರಸ್ಕರಿಸಲ್ಪಟ್ಟಂಥ ಮಕ್ಕಳು ಅಂತ ಹೇಳ್ತಾರೆ. ಆದರೆ ತಿರಸ್ಕರಿಸಲ್ಪಟ್ಟಂಥ ಮಕ್ಕಳು ಇರ್ಬೋದು ಅಥವಾ ತಾಯಿಯಿಂದ ಬೇರ್ಪಟ್ಟಂಥ ಮಕ್ಕಳು ಯಾವುದೇ ಇದ್ರೂ ಸಹಿತ ಅದಕ್ಕೊಂದು ಪ್ರೊಸೀಜರ್ ಐತೆ. ಆ ಪ್ರೊಸೀಜರ್ ಪ್ರಕಾರನ ನಾವು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಮಾಹಿತಿ ಕೊಡಬೇಕು, ದತ್ತು ಸ್ವೀಕಾರಕ್ಕೆ ಕೊಡಬೇಕು. ದತ್ತು ಸ್ವೀಕಾರ ಕೇಂದ್ರದ ಮುಖಾಂತರ ಮಕ್ಕಳನ್ನು ದತ್ತು ತೊಗೊಂಡು ಅದನ್ನು ದತ್ತು ಪಡೆಯೋದಕ್ಕೆ ಒಂದು ಪ್ರೊಸೀಜರ್ ಐತಿ. ಅದು ಇಲ್ಲಿ ಯಾವುದೂ ಆಗಿಲ್ಲ ಅಂತ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತೈತಿ. ಮತ್ತು ಇವತ್ತು ಯಾವುದೋ ಒಂದು ಯೋಗ್ಯ ವ್ಯಕ್ತಿ, ಫಿಟ್ ಆರ್ಗನೈಸೇಷನ್ ಇರ್ಬೋದು, ಫಿಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಫಿಟ್ ಪರ್ಸನ್ ಇರ್ಬೋದು, ಅವ್ರಿಗೂ ಸಹಿತ ಅದನ್ನು ಸರ್ಕಾರನ ಒಪ್ಪಿಸ್ಬೇಕು. ಅದು ಇಲ್ಲಿ ಅದು ಯಾವುದೂ ಆಗಿಲ್ಲ. ಯಾವುದೋ ಒಂದು ಮಗುನ ತೊಗೊಂಡು ಬಂದ ತಕ್ಷಣ ಒಂದು ಪಾಲಕರಿಗೆ ಜೋಪಾನ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ದು ಅಕ್ರಮವಾದ ಒಂದು ಸಾಗಾಣಿಕೆ ಮತ್ತು ಅಕ್ರಮ ಒಂದು ಪೋಷಣೆ ಮಾಡಕತ್ತಾರೆ. ಅದ್ರ ಬಗ್ಗೆ ತೀವ್ರ ಕ್ರಮ ತಗೋಬೇಕು ಮತ್ತು ಯೋಗ್ಯ ತನಿಖೆ ಆಗಬೇಕು ಅನ್ನುವಂಥದ್ದು ನನ್ನ ಮನವಿ. ಈ ರೀತಿಯ ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾಳೆ ಮತ್ತು ಎಷ್ಟು ಮಕ್ಕಳನ್ನು ಈ ರೀತಿ ಸಾಗಣೆ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ತನಿಖೆ ಮುಖಾಂತರ ನಾವು ವಿವರಗಳನ್ನು ಪಡೆದುಕೊಳ್ಳಬೇಕಾಗಿದೆ. ಪ್ರಸಕ್ತ ಈ ಮಹಿಳೆಯನ್ನು ದಸ್ತಗಿರಿಪಡಿಸುವಂಥ ನಿಟ್ಟಿನಲ್ಲಿ ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ. ಇವರನ್ನು ದಸ್ತಗಿರಿಪಡಿಸಿದ ನಂತರ
ಇನ್ನೂ ಹೆಚ್ಚಿನ ಮಾಹಿತಿ ದೊರೆತಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಸದ್ಯದ ಪರಿಸ್ಥಿತಿನಲ್ಲಿ ಈ ಮಹಿಳೆ ಮಕ್ಕಳನ್ನ ಬೇರೆಯವರಿಗೆ ನೀಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆಕೆಯನ್ನ ನಾವು ದಸ್ತಗಿರಿ ಪಡಿಸಿದ ನಂತರ ಇನ್ನೂ ಹೆಚ್ಚಿನ ವಿವರಗಳು ಇವಳು ಮಾರಾಟ ಮಾಡ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ದೊರೆಯುವಂಥ ಅವಕಾಶ ಇದೆ. ತನಿಖೆಯನ್ನು ನಾವು ತೀವ್ರವಾಗಿ ಪರಿಗಣಿಸಿದ್ದೇವೆ. ಯಾಕಂದರೆ ಇದೊಂದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದೆ. ಅದರಿಂದ ನಾವು ಈ ತನಿಖೆಗೋಸ್ಕರ ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ. ತನಿಖೆಯಲ್ಲಿ ಸಂಪೂರ್ಣವಾದ ವಿವರಗಳನ್ನು ಪಡಿತೇವೆ ಮತ್ತು ಈ ತನಿಖೆಯ ಮೂಲಕ್ಕೆ, ಈ ವಿಚಾರದ ಮೂಲಕ್ಕೆ ನಾವು ಹೋಗೋದಕ್ಕೆ ಖಂಡಿತವಾಗಿಯೂ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೇವೆ.